ಪ್ರಸಿದ್ಧ ಕವಿ, ಚಿಂತಕ, ಕಿರುಚಿತ್ರ ನಿರ್ಮಾಪಕ, ಸಾಮಾಜಿಕ, ರಾಜಕೀಯ ಮತ್ತು ಪರಿಸರವಾದಿ ಕಾರ್ಯಕರ್ತ ನಾಗತಿಹಳ್ಳಿ ರಮೇಶ್ ಬಗ್ಗೆ ಈಗಾಗಲೇ ಹಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ. ಅವರ ಬದುಕು, ಬರಹ, ಸಾಧನೆಯ ಮತ್ತಷ್ಟು ವಿವರಗಳನ್ನು ಈಗ ನೋಡೋಣ. ಬಟ್ಟೆ ಜೋಡಿಸಿಟ್ಟಂಗೆ ಪ್ರಶಸ್ತಿಗಳ ಜೋಡಣೆ. ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಗೌರವ ಸಾಧ್ಯನಾ? ನಾಗತಿಹಳ್ಳಿ ರಮೇಶ್ ಅವರ ಬೆಂಗಳೂರು ನಿವಾಸಕ್ಕೆ ಹೋದ್ರೆ ನೀವು ಅಚ್ಚರಿಗೆ ಒಳಗಾಗ್ತೀರಾ. ಕಾರಣ, ನಿಮ್ಮ ಮನೆಯಲ್ಲಿ ನೀವು ಬಟ್ಟೆಯನ್ನ ಜೋಡಿಸಿ ಇಟ್ಟಂಗೆ ಅವರ ಮನೆಯಲ್ಲಿ ಅವರು ಪ್ರಶಸ್ತಿಗಳ ರಾಶಿಯನ್ನೇ ಜೋಡಿಸಿಟ್ಟಿದ್ದಾರೆ. ಓದು, ಸಂಗೀತ, ರಂಗಭೂಮಿ, ಕಿರುಚಿತ್ರ, ಪರಿಸರವಾದ, ಕಲೆ, ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯಕ್ಷೇತ್ರಗಳಲ್ಲಿ ಅವರ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ನೂರಾರು ಬಿರುದು, ಸನ್ಮಾನಗಳು ಲಭಿಸಿವೆ. ನಾಗತಿಹಳ್ಳಿ ರಮೇಶ್ ಅವರು ಶ್ರೀಲಂಕಾ, ಮಾಲ್ಡೀವ್ಸ್, ಸಿಂಗಾಪುರ, ಮಲೇಷಿಯಾ, ಥೈಲ್ಯಾಂಡ್, ಹಾಂಗ್ಕಾಂಗ್, ನೇಪಾಳ, ಕಾಂಬೋಡಿಯಾ, ವಿಯೆಟ್ನಾಂ, ಲಾವೋಸ್, ದುಬೈ, ಚೀನಾ, ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್, ಯುಕೆ, ಫ್ರಾನ್ಸ್, ಕಜಕಿಸ್ತಾನ್, ಜಾರ್ಜಿಯಾ, ಆರ್ಮೇನಿಯಾ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಇಟಲಿ, ಗ್ರೀಸ್, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ವಾಟಿಕನ್ ಸಿಟಿ ಮತ್ತು ಇಂಡೋನೇಷಿಯಾ, ಭೂತಾನ್ ಇತ್ಯಾದಿಗಳಿಗೆ ಪರಿಸರ, ಪ್ರವಾಸೋದ್ಯಮ ಅಭಿವೃದ್ಧಿ, ಸಾಂಸ್ಕೃತಿಕ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಕೆಲಸಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿ ಪ್ರಯಾಣ ಮಾಡಿದ್ದಾರೆ. 1988-89 ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ, 2001-2002 ಅರಣ್ಯ ಇಲಾಖೆ ಪರಿಸರ ಪ್ರಶಸ್ತಿ. ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕದ ರಾಜ್ಯ ಯುವ ಪ್ರಶಸ್ತಿ ನೀಡಿದೆ, ಗೌರವಿಸಿದೆ. ಅರಣ್ಯ, ಪರಿಸರ ಮತ್ತು ಪ್ರಾಣಿಶಾಸ್ತ್ರ ಇಲಾಖೆಯವರು ಅವರಿಗೆ ಪರಿಸರ ಪ್ರಶಸ್ತಿ ನೀಡಲಾಗಿದೆ. ಅವರು ಅನೇಕ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಹಲವು ಸರ್ಕಾರ, ಅರೆ ಸರ್ಕಾರ ಮತ್ತು ಇತರ ಸಂಸ್ಥೆಗಳು ನೂರಾರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ನಾಗತಿಹಳ್ಳಿ ಪ್ರಶಸ್ತಿಗಳ ಕಪಾಟು. 2013 ಡಾಕ್ಟರ್ ದ.ರಾ. ಬೇಂದ್ರೆ ಜೀವಾಳ ಪ್ರಶಸ್ತಿ. 2014 ಕುವೆಂಪು ಸಾಹಿತ್ಯ ರತ್ನ ಕನ್ನಡ ಕಣ್ವ ಬಿ.ಎಂ. ಶ್ರೀ ಪ್ರಶಸ್ತಿ. 2015 ಕರ್ನಾಟಕ ಪ್ರಜಾರತ ಸಾಹಿತ್ಯ ಭೂಷಣ. 2015 ನೆಲದ ಸಿರಿ ಜೀವನ್ಮುಖಿ ಕೆಂಪೇಗೌಡ ಪ್ರಶಸ್ತಿ. 2015 ವಿಶ್ವಾತ್ಮ ಯೂನಿವರ್ಸಲ್ ಸೋಲ್ ಪ್ರಶಸ್ತಿ. 2016 ನಾದ ಚೇತನ ಜೀವ ಸಾಂಗತ್ಯ. 2017 ಕುವೆಂಪು ಉದಯ ಕವಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಲೆಜೆಂಡ್. 2019 ಕಳಿಂಗ ವಿಶ್ವಚೇತನ ರಾಷ್ಟ್ರೀಯ ಪ್ರಶಸ್ತಿ, ಜೀವನದಿ ರಾಷ್ಟ್ರೀಯ ಪ್ರಶಸ್ತಿ. 2019 ವಿಶ್ವ ಭಾರತೀಯ ಜೀವ್ ಜ್ಯೋತಿ ರಾಷ್ಟ್ರೀಯ ಪ್ರಶಸ್ತಿ. 2019 ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಶಸ್ತಿ. 2022 ಭಾರತೀಯ ಕಾರುಣ್ಯ ವಿಶ್ವ ಹೃದಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ. 2022 ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿ ಅವಧೂತ ದತ್ತಪೀಠ ಗೌರವ. 2022 ಆಸ್ಥಾನ ರಚಿತ ಅಂತಾರಾಷ್ಟ್ರೀಯ ಪ್ರಶಸ್ತಿ. 2022 ಮಹಾರಾಣಾ ಪ್ರತಾಪ್ ಜಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಗೌರವ. 2022 ಭಾರತೀಯ ವಿರ್ಥ ಏಕತಾ ರಾಷ್ಟ್ರೀಯ ಪ್ರಶಸ್ತಿ. 2022 ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಯುಪಿ ಸರ್ಕಾರದ ಪ್ರಶಸ್ತಿ. 2022 ಚೈತನ್ಯ ಸಾಂಸ್ಕೃತಿಕ ಕೇಂದ್ರ ಮಥುರಾ ಗೌರವ. 2022 ಶ್ರೀಕೃಷ್ಣ ಪ್ರೇಮಾಮೃತಂ ಸನ್ಮಾನ್ ಪ್ರಶಸ್ತಿ. 2022 ಹರ್ಯಾಸ್ವಿ ಸಂಸ್ಕೃತಿ ಏಕಂ ಭಾಷಾ ಮಂಚ್ ಗೌರವ. 2022 ಆಜಾದಿ ಕಾ ಅಮೃತ್ ಮಹೋತ್ಸವ ಶಹೀದ್ ಎ ಅಜಂ ಭಗತ್ ಸಿಂಗ್ ಜಿ. 2022 ಕ್ರಾಂತಿವೀರ್ ಜೀವ್ ಚೇತನ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ. 2022 2023 ಕಾಡುವ ಕೀರಂ ನಾಗರಾಜು ಪ್ರಶಸ್ತಿ.
2024 ಸಾಹಿತ್ಯವಾಣಿ ಪ್ರಶಸ್ತಿ ಪುರಸ್ಕಾರ. 2024 ಜಗದ ಕವಿ ವಿಶ್ವ ಮಾನವ ಜಗಹೃದಯ. 2024 ಅಖಿಲ ಭಾರತೀಯ ಕನ್ನಡ ಸಮ್ಮೇಳನದ ಮಂಡ್ಯದಲ್ಲಿ ಸನ್ಮಾನ. 2024 ಶ್ರೀ ಸತ್ಯವಾಣಿ ಪ್ರಶಸ್ತಿ ಪುರಸ್ಕಾರ. 2024 ಜಗಹೃದಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ. 2024 ಭಾರತ ಸರ್ಕಾರದಿಂದ ವಿಶ್ವ ಭಾರತೀಯ ಗೀತಾಂಜಲಿ ರಾಷ್ಟ್ರೀಯ ಪ್ರಶಸ್ತಿ. 2025 ಕೋಲ್ಕತ್ತಾದಲ್ಲಿ ವಂದೇ ಮಾತರಂ 150 ವರ್ಷದ ಸಮಾರಂಭದಲ್ಲಿ ಗೌರವ. 2025 ಅಮರ ಕವಿ ನಜ್ರುಲ್ ಇಸ್ಲಾಂ ಪ್ರೇಮಾಂಜಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ. 2025 ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ದಿನಾಚರಣೆ ಕೊಲಂಬೋದಲ್ಲಿ ಸನ್ಮಾನ. 2025 ವಿಶ್ವ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶ್ವ ಸಾಹಿತ್ಯ ರತ್ನ ಪ್ರಶಸ್ತಿ. 2026 ಕೋಲ್ಕತ್ತಾದ ಅಂತಾರಾಷ್ಟ್ರೀಯ ಮಾಧ್ಯಮ ಗಿಲ್ಡ್ ಅವಾರ್ಡ್. ಅಂದಹಾಗೆ ನಾವಿಲ್ಲಿ ಪಟ್ಟಿ ಮಾಡಿರುವುದು ಕೇವಲ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಮಾತ್ರ. ವಿವಿಧ ಸಂಘಟನೆಗಳು, ಜಿಲ್ಲಾಡಳಿತಗಳು, ಖಾಸಗಿ ಸಂಸ್ಥೆಗಳು ನಾಗತಿಹಳ್ಳಿ ರಮೇಶ್ ಅವರಿಗೆ ಕೊಟ್ಟಿರೋ ಪ್ರಶಸ್ತಿ, ಗೌರವ, ಪುರಸ್ಕಾರಗಳಿಗೆ ಲೆಕ್ಕವೇ ಇಲ್ಲ. ನಾಗತಿಹಳ್ಳಿ ರಮೇಶ್ ಅವರ ಸಾಧನೆಗಳನ್ನು ಕೇವಲ ಪ್ರಶಸ್ತಿ ಪುರಸ್ಕಾರಗಳ ಲೆಕ್ಕದೊಂದಿಗೆ ಹೇಳಿದರೆ ನಿಜಕ್ಕೂ ಅದು ಅವರಿಗೆ ಮಾಡೋ ಅನ್ಯಾಯ. ಅವರ ನಿಜವಾದ ಸಾಧನೆ ಇರೋದು ಜಗತ್ತು ಅವರನ್ನು ಅಡಾಪ್ಟ್ ಮಾಡಿಕೊಂಡ ರೀತಿಯಲ್ಲಿ. ಅಪ್ಪಟ ಕನ್ನಡಿಗ, ಕಾವೇರಿಯ ಕುಡಿ ನಾಗತಿಹಳ್ಳಿ ರಮೇಶ್ ಅವರ ಸಾಹಿತ್ಯ ಅದೆಷ್ಟು ಭಾಷೆಗೆ ಅನುವಾದಗೊಂಡಿದೆ ಗೊತ್ತಾ? ಅವರ ಸಾಹಿತ್ಯ, ಕೃಷಿಯ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೇವೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.